ಅಂಜಲಿ ಎಲ್ಲಿದ್ಯಾ? ನಿನಗೆ ಹೇಳ್ತಾ ಇರೋದು. ಈ ಮನೆ ಯಜಮಾನಿ ಹೇಳ್ತಾ ಇದ್ದೀನಿ, ದೊಡ್ಡವರಿಗೆ ಮರ್ಯಾದೆ ಕೊಡ್ಬೇಕಲ್ವಾ? ಹೋಗಿ ತಗೊಂಡ್ ಬಾ. ಅಮ್ಮ ಅವರೇ, ನಾನೇ ತರ್ತೀನಿ ಬಿಡಿ. ಇಲ್ಲ, ಬೇರೆ ಯಾರೂ ಹೋಗೋ ಆಗಿಲ್ಲ. ಅಂಜಲಿ, ಅಂಜಲಿ ಎಲ್ಲಿದ್ಯಾ? ನಾನು ಹೇಳಿದ ಕೆಲಸ ಮಾಡ್ತೀಯಾ ಇಲ್ವಾ? ಹೋಗಿ ತಗೊಂಡ್ ಬಾ. ಕೆಲಸ ಮಾಡಿದ್ರೆ ಅಜ್ಜಿಗೆ ನನ್ನ ಮೇಲೆ ಪ್ರೀತಿ ಬರುತ್ತೆ. ಆಗ ಅವ್ರ ಮನೆ ಬಿಟ್ಟು ಹೋಗಲ್ಲ. ಎಲ್ಲಿದೆ ಬಿಸ್ಕೆಟು? ಫಸ್ಟ್ ಪೂರಿ ಅಂಕಲ್ ಕಟ್ಬಿಡ್ತೀನಿ, ಆಮೇಲೆ ನಾನು ತಿಂತೀನಿ. ಇಲ್ಲ ಅಂದ್ರೆ ಅಜ್ಜಿ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ಭೂತ ಎಲ್ಲಿದೆ ರೀ ಭೂತ? ಅಲ್ಲ, ಭೂತಕ್ಕೆ ಈ ಸಾಕು ನಾಯಿ ಮರಿಗಳಿಗೆ ಹೆಸರಿಟ್ಟು ಕರಿತೀವಲ್ಲ, ಹಂಗೆಲ್ಲಾದ್ರೂ ಕರೆಯೋಕ್ಕಾಗತ್ತಾ? ಅಪ್ಪಿ ನಿಮ್ಮ ಪ್ರಕಾರ ಭೂತ ಇದ್ದೆ ಅಂತ ಇಟ್ಕೊಳ್ಳಿ. ಅದೆಲ್ಲಾದ್ರೂ ನಿಮ್ಮ ಮಾತು ಕೇಳ್ಬಿಡುತ್ತಾ? ನಿಮ್ಮ ಮಾತು ಕೇಳೋದಕ್ಕೆ ನೀವೇನು ಮಾಟಗಾತಿನ? ಹೇಳಿದ್ನಲ್ಲ ನಿಮಗೆ ಭ್ರಮೆ ಏನು ಬಂತು? ತಿಕ್ಕುಲು ತೆಗೆದು ಎರಡು ಬಿಟ್ಟ ಅಂತಂದ್ರೆ ಯಾರಿಗೆ ತಿಕ್ಲು ಅನ್ನೋದು ಗೊತ್ತಾಗುತ್ತೆ. ದರ್ರಾ ಬೇಂದ್ರೆ ಅವರ ಹುಚ್ಚು ಮನಸ್ಸಿನ 10 ಮುಖಗಳು. ಅವ ಶಿವರಾಮ್ ಕಾರಂತದ್ದು. ಯಾರೋ ಒಬ್ರು ದೊಡ್ಡ ಮನಸ್ಸು ಬಿಟ್ಟುಬಿಡು, ಇಂಥ ಹೊತ್ತಲ್ಲಿ ತಿದ್ದಬೇಕೇನ? ಅಂಜಲಿ ಅಮ್ಮವ್ರು ಹೇಳ್ದಾಗೆ ಕೇಳ್ತಿದ್ದಾಳೆ. ಎಷ್ಟು ಒಳ್ಳೆ ಹುಡುಗಿ. ಏನು ಛೇ, ಈ ಪುಟಾಣಿಗೆ ಇದೆಂಥ ಅಗ್ನಿ ಪರೀಕ್ಷೆ. ಮಾವ, ಇವ್ರು ಭೂತನ ವಶೀಕರಣ ಮಾಡ್ಕೊಂಡ್ಬಿಟ್ಟಿದಾರ ಮಾವ. ನಡಿಲಿಂದ ಕಳ್ಸ್ಕೊಂಬಿಡೋಣ. ಯಾಕ್ರಪ್ಪ, ಯಾಕೆ ಹೀಗೆ ಹೆದರ್ಕೊಂಡು ನಡುಗ್ತಾ ಇದ್ದೀರಾ? ಮನೆಯಲ್ಲಿ ಭೂತ ಪ್ರೇತ ಇಲ್ಲದೆ ಹೋದ್ರೆ ಬಿಸ್ಕೆಟ್ಟು ನೀರಿನ ಲೋಟ ಹೀಗೆ ಗಾಳಿನಲ್ಲಿ ತೇಲ್ಕೊಂಡು ಬರ್ತಾ ಇತ್ತಾ? ಯಾಕೆ ಬೆವರ್ತಾ ಇದ್ದೀರಾ? ನೀರು ಕೊಡಿರಿ. ಬೇಡಿ ಅಮ್ಮ, ಬೇಡಿ, ನಮ್ಮನ್ನ ಬಿಟ್ಬಿಡಿ. ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲಾದ್ರೂ ಹೋಗಿ ಬದುಕೊಳ್ತೀವಿ. ನಾನು ಹೇಳ್ತಾ ಇದ್ದೀನಿ, ಕುಡೀರಿ. ಮಾಮ ಕುಡಿದು ಸಾಯಿ. ಪೂರಿ ಅಂಕಲ್, ನಾನು ಗುಡ್ಗಲ್ಲೇ ಆಗಿದ್ದೀನಿ. ಅಜ್ಜಿ ಹೇಳ್ದಾಗೂ ಕೇಳಿದ್ದೀನಿ. ಈ ಮನೆ
ಇದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಸಾರಿ ಮೇಡಮ್, ನಮಗಿದು ಮೊದಲನೇ ಸಲ. ಎಲ್ಲವೂ ವಿಚಿತ್ರವಾಗಿದೆ. ಅಲ್ವೇನ ಮಾರುತಿ? ಹೌದು ಮುಂಚೆಲಿ ಏನೂ ಇರಲಿಲ್ಲ. ನಿಮ್ಮ ಜೊತೆನೆ ಬಂದು ಸೇರ್ಕೊಂಡಿರ್ಬೇಕು. ಮುಚ್ಚಿ ಬಾಯಿ ಸಾಕು. ಈ ಮನೆ ಭೂತದ ಮನೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಮಗೂ ಇದ್ರ ಸವಾಸ ಸಾಕಾಗಿ ಹೋಗಿದೆ. ನಾವು ಈ ಮನೆ ಬಿಟ್ಟು ಹೋಗ್ತಾ ಇದೀವಿ. ಬೇಜಾರು ಮಾಡ್ಕೋಬೇಡ ಅಂಜಲಿ. ಅಜ್ಜಿ, ನಾವು ನಿಜವಾಗ್ಲೂ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವ? ಎಲ್ಲರೂ ಕೇಳಿದ್ದಾಯ್ತು, ಇನ್ನೊಬ್ಬ ಬಾಕಿ ಇದೆ. ಹೌದು ಪುಟ್ಟ, ನಾವು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಅಜ್ಜಿ, ನಾನೊಂದು ಮಾತು ಕೇಳ್ಬೋದಾ? ಅದೇನು ಕೇಳೋ? ನೀನು ನನ್ನ ಎಲ್ಲರಿಗಿಂತ ಜಾಸ್ತಿ ಮುದ್ದು ಮಾಡ್ತೀಯ ಅಲ್ವಾ? ಹ್ಞೂ ಕದ್ದ, ನೀ ಹುಟ್ಟಿದಾಗ ಉಳಿಯೋದೇ ಕಷ್ಟ ಆಗೋಗಿತ್ತು. ಎಲ್ಲ ದೇವರಲ್ಲೂ ಬೇಡ್ಕೊಂಡೆ. ಆ ದೇವ್ರ ದೊಡ್ಡವನು ಈ ಮೊಮ್ಮಗನ್ನ ನನ್ಗುಳಿಸ್ಕೊಟ್ಬಿಟ್ಟ. ಹಂಗಂದ್ರೆ ನನ್ನ ಕಂಡ್ರೆ ತುಂಬ ಇಷ್ಟ ಅಲ್ವಾ? ಹೌದು ಅಂತ ಹೇಳಿದ್ನಲ್ಲೋ. ಅಜ್ಜಿ, ಇನ್ಮೇಲಿಂದ ನೀನು ಹೇಳಿದಂಗೆಲ್ಲ ಕೇಳ್ತೀನಿ. ಒಂದು ಚೆಷ್ಟೂ ಮಾಡಲ್ಲ. ದೊಡ್ಡಪ್ಪ ಎಷ್ಟು ಬಸ್ಕಿ ಹೊಡಿಸ್ತಾರೋ ಅಷ್ಟು ಬಸ್ಕಿನೂ ಹೊಡಿತೀನಿ. ಸ್ಕೂಲ್ಗೆ ಚಕ್ಕರ್ ಹಾಕ್ತೆ ಹೋಗ್ತೀನಿ. ನೀನು ಹೇಳಿದ್ದೆಲ್ಲ ಕೇಳ್ತೀನಿ. ಆದರೆ ನಾನೊಂದು ಹೇಳ್ತೀನಿ, ಅದನ್ನಿಲ್ಲ ಅನ್ನಲ್ಲ ತಾನೇ? ಏನದು? ಅಜ್ಜಿ, ನಾವು ಅಂಜಲಿನ ಬಿಟ್ಟು ಹೋಗೋದು ಬೇಡ. ಅವಳು ನನ್ನ ತಂಗಿ ಇದ್ದಂಗೆ. ಇದು ದೊಡ್ಡ ಮನೆ. ಅವಳಿಗೆ ಇರೋಕ್ಕೆ ತುಂಬ ಭಯ ಆಗುತ್ತೆ. ಅವಳು ಯಾರಿಗೂ ತೊಂದರೆ ಕೊಡಲ್ಲ. ಅಜ್ಜಿ, ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಪ್ಲೀಸ್ ಅಜ್ಜಿ, ಅವಳನ್ನ ಬಿಟ್ಟು ಹೋಗೋದು ಬೇಡ. ನಾವಿಲ್ಲೇ ಇದ್ಬಿಡೋಣ. ಇದು ಒಂದು ವಿಷಯ ಮಾತ್ರ ಕೇಳಬೇಡ. ನಿಮ್ಮಪ್ಪ ನಿಮ್ಮ ದೊಡ್ಡಪ್ಪನಿಗೆ ಸೊಪ್ಪು ಹಾಕ್ಲಿಲ್ಲ, ಇನ್ನು ನಿನ್ನ ಮಾತು ಕೇಳ್ತೀನಾ? ನೋಡು ಲಡ್ಡು, ಯಾರು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ಸರಿನೇ, ನಾವು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಅಜ್ಜಿ, ಪ್ಲೀಸ್ ಏನು ಅನ್ಬೇಡಿ. ನಾನು ಏನು ಕೇಳಲ್ಲ. ಪ್ಲೀಸ್, ನಾವು ಅಂಜಲಿಗೋಸ್ಕರ ಇಲ್ಲೇ ಇದ್ಬಿಡೋಣ. ಏ ಲಡ್ಡು, ನಿನಗೆ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ? ಆ ಭೂತ ಈ ಮನೇಲಿರೋ ಎಲ್ಲರನ್ನೂ ತಲೆ ಕೆಡಿಸಿದೆ. ಓಹೋ, ನಿಮ್ಮ ದೊಡ್ಡಮ್ಮ ನಿನ್ಗೆ ಹಚ್ಕೊಟ್ಟು ಕಳಿಸಿದಾಳ? ನೋಡು, ಏನೇ ಆದರೂ ನಾವು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗಿ ಪುಸ್ತಕ ಬಟ್ಟೆ ಎಲ್ಲ ಜೋಡಿಸ್ಕೊ. ಅಮ್ಮ, ಅಮ್ಮ, ನಾನು ಲಡ್ಡುಗೇನು ಹೇಳ್ಕೊಟ್ಟು ಕಳಿಸಿಲ್ಲಮ್ಮ. ಈ ಮನೇಲಿ ಎಲ್ರಿಗೂ ಅಂಜಲಿ ಬಗ್ಗೆ ಪ್ರೀತಿ ಇದೆ. ಯಾರಿಗೂ ಈ ಮನೆ ಬಿಟ್ಟು ಹೋಗೋದು ಇಷ್ಟ ಇಲ್ಲಮ್ಮ. ಪಾಪ, ಅವಳೊಬ್ಬಳನ್ನೇ ಬಿಟ್ಟು ನಾವು ಯಾರೂ ಹೋಗೋದು ಬೇಡಮ್ಮ. ನೀನು ನಿನ್ನ ಭೂತ ನನ್ನ ಮಗಳ ಬಾಳನ್ನ ಎಷ್ಟು ಹಾಳು ಮಾಡಬೇಕೋ ಅಷ್ಟು ಹಾಳು ಮಾಡಿದ್ದಾಯ್ತು. ಇನ್ನೇನು ಬಾಕಿ ಉಳಿದಿದೆ? ಆ ಭೂತದ ಜೊತೆ ಸೇರ್ಕೊಂಡು ಒಂದು ಒಳ್ಳೆ ಸಂಬಂಧನೇ ಮುರಿದಾಕ್ಬಿಟ್ಟೆ. ನನ್ನ ಮಗಳು ಸುಖದ ಸುಪ್ಪತ್ತಿಗೆನಲ್ಲಿ ಮೆರೆಯೋದನ್ನ ಬಿಟ್ಟು ಯಾರೋ ಕೆಲ್ಸಕ್ಕೆ ಬಾರ್ದವನ ಜೊತೆ ಕಷ್ಟಪಡೋ ಹಾಗೆ ಮಾಡಿಬಿಟ್ಟೆ. ಇಷ್ಟು ಸಾಲದು ಅಂತ ಆ ಭೂತದ ಶಕ್ತಿಯಿಂದ ನನ್ನ ಮಗನ ವಶೀಕರಣ ಮಾಡ್ಕೊಂಡಿದ್ಯಾ? ಯಾವತ್ತೂ ನಾನು ಹಾಕಿದ ಗೆರೆನ ದಾಟ್ತಾ ಇರೋ ನನ್ನ ಮಗ ಇವತ್ತು ನನಗೆ ತೀರ್ಪು ಬಿದ್ದಿದ್ದಾನೆ. ಅಮ್ಮ, ನೀನು ನನ್ನ ಅಮ್ಮ ಅಂತ ಕರಿಬೇಡ.
ನಿನಗೆ ಸೊಸೆನೂ ಅಲ್ಲ, ನನ್ನ ಮಗಳಾಗೋ ಯೋಗ್ಯತೆನೂ ನಿನಗಿಲ್ಲ. ನೋಡಿದ್ರೆ ನೀನು ನನ್ನ ಮಗಳಿಗೆ ಮಾಡಿದ ದ್ರೋಹ ಕಣ್ಣು ಮುಂದೆ ಬಂದು ಪದೇ ಪದೇ ಚಿತ್ರಹಿಂಸೆ ಆಗುತ್ತೆ. ನೀನು ನಮ್ಮ ಜೊತೆ ಬರೋದು ಬೇಡ, ನೀನು ನಿಮ್ಮ ಅಮ್ಮನ ಮನೆಗೆ ಹೊರಟೋಗು. ಏನು ಮಾತಾಡ್ತಾ ಇದೆಯಾ ನೀನು? ವಾಸಂತಿ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡ್ತಿದ್ದು ನಮ್ಮ ಕಣ್ಣು ತೆರೆಸಿ ಸಾಕ್ಷಿಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಟ್ಟಿದ್ದಾಳೆ. ಅವಳು ಯಾಕೆ ಮನೆ ಬಿಟ್ಟು ಹೋಗಬೇಕು? ಇವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋದು ಬೇಡವಾ? ಅದಕ್ಕೆ ಇವಳು ಮನೆ ಬಿಟ್ಟು ಹೋಗಲೇಬೇಕು. ನಾನು ಬಹಳ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಆ ನಿರ್ಧಾರದಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಅಮ್ಮ, ನೀನು ತಪ್ಪು ಮಾಡ್ತಾ ಇದ್ದೀಯ. ಸರಿಯಾಗಿ ಯೋಚನೆ ಮಾಡು. ಇಲ್ಲ, ನಾನು ಸರಿಯಾಗಿ ನಡ್ಕೋತಾ ಇದ್ದೀನಿ. ದುಷ್ಟಶಕ್ತಿ ವಶದಲ್ಲಿರೋರಿಗೆ ಮನುಷ್ಯರು ಮಾಡೋದು ಯಾವುದು ಸರಿ ಅನ್ಸೋದಿಲ್ಲ. ಒಂದು ಸಲ ಆ ಭೂತದ ಮಾಯೆ ಬಿಟ್ಟೋದ ಮೇಲೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗುತ್ತೆ. ನೋಡು ನರಹರಿ, ನಿನ್ನ ಹೆಂಡತಿ ನಮ್ಮ ಜೊತೆಲಿದ್ದರೆ ಒಂದಲ್ಲ ಒಂದು ದಿನ ನನ್ನ ತಲೆ ಕೆಟ್ಟು ನಾನು ಆ ಭೂತದ ಕೈ ವಶ ಆಗ್ಬಿಡ್ತೀನಿ. ಇಲ್ಲ, ಇವಳು ನಮ್ಮ ಜೊತೆ ಬರೋದು ಬೇಡವೇ ಬೇಡ. ನೀವೆಲ್ಲ ಇಲ್ಲೇ ಬೇಕಾದರೆ ಆನಂದವಾಗಿರಿ. ನಾನು, ಸಿಂಧು, ಸುಹಾಸು ಈ ಮನೆ ಬಿಟ್ಟು ಹೊರಟೋಗ್ತೀವಿ. ಬೇಡಮ್ಮ, ನನಗೋಸ್ಕರ ಈ ಮನೆ ಮನಸ್ಸುಗಳು ಒಡೆದು ಹಾಳಾಗಿ ಹೋಗೋದು ಬೇಡ. ನೀವು ಕೊಟ್ಟಿರೋ ಶಿಕ್ಷೆನ ನಾನು ಮನಸ್ಪೂರ್ವಕವಾಗಿ ಒಪ್ಕೋತೀನಿ. ನಾನು ನನ್ನ ತಾಯಿ ಮನೆಗೆ ಹೊರಟೋಗ್ತೀನಿ. ನೀವೇ ನನ್ನ ಹೇಳಿ ಕಳಿಸೋವರೆಗೂ ನಾನು ವಾಪಸ್ ಬರಲ್ಲಮ್ಮ, ಬರಲ್ಲ. ಜೊತೆ ಇರಬೇಕು ಅಂತ ನಿನಗೆ ತುಂಬಾ ಆಸೆ ಅಲ್ವಾ? ಅಜ್ಜಿ ಒಪ್ಕೊಂಡ್ರಲ್ಲ, ಇನ್ನು ಇಲ್ಲೇ ಇರ್ತೀಯಲ್ಲ? ಇಲ್ಲ ಅಂಜಲಿ, ನಾನು ಅಜ್ಜಿನ ಕೈ ಮುಗಿದು ಕೇಳ್ಕೊಂಡೆ. ಅಜ್ಜಿ ಒಪ್ಪಲಿಲ್ಲ. ನಾಳೆನೇ ನಾವು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಅಕ್ಕ, 6-7 ಮನೆ ನೋಡಿದ್ದಾಯ್ತು, ಯಾವ್ದು ನೋಡಿದ್ರು ಬೇಡ ಅಂತ್ಯ. ನೀನು ಒಪ್ಪುವಂಥ ಮನೆ ಯಾರು ಕಟ್ಸಿದಾರೋ ಅದು ದೇವ್ರಿಗೆ ಗೊತ್ತು. ಇದ್ದೇ ಇರುತ್ತೆ ಶಶಾಂಕ್, ನಾವು ಹುಡುಕ್ಬೇಕು. ಈ ಪ್ರಪಂಚದಲ್ಲಿ ಅಗ್ಗದ ವಸ್ತುಗಳು ತಾವಾಗೇ ಬಂದು ಕಾಲಿಗೆ ತೊಡರುತ್ತೆ. ಅಮೂಲ್ಯವಾದದ್ದು ಬೇಕು ಅಂದರೆ ಸಮುದ್ರದ ಆಳಕ್ಕೂ ಇಳಿಬೇಕು, ಗಣಿ ಒಳಗೂ ತೂರಬೇಕು.
ಸಿಕ್ಕಾಕೊಂಡ್ಬಿಡುತ್ತೋ ಅಮ್ಮ. ಸಿಟ್ಟು ಮಾಡ್ಕೋಬೇಡ ಅಂಜಲಿ. ನೀನನ್ನ ಮಾತಾಡ್ಸ್ಬೇಡ, ನೀನಿಂದ ಹೊಟ್ಟೋಗು. ಎಲ್ಲ ಗಾಡಿನೇ ನನ್ನ ಯಾರಿಗೆ ಅದು ಯಾವ ಮಗ್ಲಲ್ಲಿ ಎದ್ದಿದ್ನೋ ಏನು, ಅದು ಯಾರ ಮುಖ ನೋಡಿದ್ನೋ ಏನು ಸುಡುಗಾಡು. ಬೆಳಗ್ಗೆಯಿಂದ ಎಡವಟ್ಟ ಮೇಲೆ ಎಡವಟ್ಟಾಗ್ತಾ ಇದೆ. ಇದು ಯಾರ್ದೋ ಮುಖ ನೋಡಿದಕ್ಕಲ್ಲ, ಆ ಭೂತ ಕೊಟ್ಟಿದ್ದು ನೀರು ಕುಡ್ದಿದ್ದೆ ಅಲ್ವಾ, ಅದ್ರ ಎಫೆಕ್ಟು ಈಗ ಹಾಕೊಂಡು ಜಾಡಿಸ್ತಾ ಇದೆ. ಮಾರುತೆ, ನೀನು ಹೇಳ್ತಾ ಇರೋದು ಕರೆಕ್ಟ್ ಕಣ. ಆ ಭೂತ ನೀರು ಕೊಟ್ಟ ತಕ್ಷಣ ಕುಡ್ದಲ್ಲ, ಚಿಕ್ಕ ಕೊಡ್ದಂಗೆ ಆಗ್ಬಿಡ್ತು ಕಣ.